ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಏನಪ್ಪಾ ಅಂದ್ರೆ ಚೈತ್ರ ಅವರಿಗೆ ರಜತ್ ಅವರು ಬಹಳ ಒಂಥರ ಚೈತ್ರ ಅವ್ರನ್ನೇ ಟ್ರ್ಯಾಕ್ ಮಾಡೋದು. ಅವ್ರು ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ ಹೇಳಿ ಅವ್ರು ಮಾಡಿದ್ದನ್ನೆಲ್ಲ ಟೀಸ್ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ನಿನ್ನೆ ಎಪಿಸೋಡ್ ಅಲ್ಲೂ ಕೂಡ ನಡೀತಾ ಇದೆ. ಓಕೆನಾ? ಇಲ್ಲಿ ಚೈತ್ರ ಅವರು ಈಸಿ ಟಾರ್ಗೆಟ್ ಆಗಿದ್ದಾರೆ. ರಜತ್ ಅವರು ಅವ್ರ ಆಟ ಅವರು ಆಡೋದು ಬಿಟ್ಟು ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಡೋದು ಎಷ್ಟು ಸರಿ ಅಂತ ನನ್ನ ಅಭಿಪ್ರಾಯ. ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ವಿಡಿಯೋ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಇದ್ದೀರಾ. ಇವತ್ತು ಆ್ಯಕ್ಚುಲಿ ಏನಿದು, ನಿನ್ನೆ ಫುಲ್ ಚಳಿ ಜೋರ ಇತ್ತಲ್ಲ, ಇವತ್ತು ಫುಲ್ ಜೋಶ್ ಆಗಿದ್ದಾರಲ್ಲ, ಏನು ಸಮಾಚಾರ ಅಂದಾಗ ತ್ರಿವಿಕ್ರಮ್ ಅವರು ಇವತ್ತು ಮಂಡೇ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ಓಕೆನಾ? ಅಂದರೆ ಶುಕ್ರವಾರ ಈಗ ನಾಮಿನೇಷನ್ ಟೈಮ್, ಎಲಿಮಿನೇಷನ್ ಅಂದರೆ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಅವ್ರು ಬಂದಾಗ ಫುಲ್ ಡಲ್ಲು, ಚಳಿ ಜ್ವರ, ಹುಷಾರಿಲ್ಲ ಅಂತ ಹೇಳಿ ಆ್ಯಕ್ಟ್ ಮಾಡೋದು. ಆಮೇಲೆ ಸೋಮವಾರ ಬಂದ ತಕ್ಷಣ ಮತ್ತೆ ಫುಲ್ ಆ್ಯಕ್ಟಿವ್ ಆಗೋದು. ಇದು ಚೈತ್ರ ಅವರ ರೆಗ್ಯುಲರ್ ಪ್ರೊಸೆಸ್ಸು. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆಮೇಲೆ ಇನ್ನೊಂದು ಕಡೆ ನೋಡೋದಕ್ಕೆ ಹೋದರೆ ಚೈತ್ರ ಅವರು ಈ ಮನೆಯಲ್ಲಿ ಈಸಿ ಟಾರ್ಗೆಟ್ ಆಗಿದ್ದಾರೆ. ಓಕೆನಾ? ಚೈತ್ರ ಅವರು ನಾಟಕ ಮಾಡ್ತಾ ಇದ್ದಾರೆ, TRPಗೋಸ್ಕರ ಮಾಡ್ತಾ ಇದ್ದಾರೆ. ರಜತ್ ಅವರು ಸಾಕಷ್ಟು ಆರೋಪಗಳನ್ನು ಚೈತ್ರ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಬಾತ್ರೂಮಲ್ಲಿ ಡೋರ್ ತೆಗೆದ್ಬಿಟ್ಟೆ ನೀವು ಯಾಕೆ ಲುಂಗಿ ತೊಳಿತಾ ಇದ್ರಿ ಅಂತ ಹೇಳಿ ಕೂಡ ಆ ವರ್ಡನ್ನು ಯೂಸ್ ಮಾಡ್ತಾರೆ. ಎಲ್ಲದನ್ನು ಕೂಡ ಒಂದೊಂದು ಹೆಜ್ಜೆಯಲ್ಲೂ TRPಯನ್ನು ಹುಡುಕ್ತಾ ಇದ್ದೀರಾ ಚೈತ್ರ ಅವರು ಅಂತ. ಖಂಡಿತವಾಗ್ಲೂ ನಿಜ. ಎಲ್ಲರೂ ಚೈತ್ರ ಅವರು ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ಬೋದು. ಬಿಗ್ ಬಾಸ್ ಮನೇಲಿ ನನಗನ್ಸೋ ಪ್ರಕಾರ ಎಲ್ಲರೂ ಒಂದೊಂದು ರೀತಿ ನಾಟಕನೇ ಮಾಡ್ತಾ ಇದ್ದಾರೆ. ಓಕೆನಾ? ಮೋಕ್ಷಿತ ಅವರು ಮಂಜಣ್ಣನ ಕಂಡ್ರೆ ಆಗ್ತಾ ಇರಲಿಲ್ಲ. ಮಂಜಣ್ಣನ ಗುಂಪಿಂದ ಹೊರಗಡೆ ಬಂದವರು ಈಗ ಮತ್ತೆ ಮಂಜಣ್ಣ, ಮೋಕ್ಷಿತ ಮತ್ತು ಗೌತಮಿ ಅವರು ಎಲ್ಲರೂ ಒಂದಾಗಿದ್ದಾರೆ. ಆ ಕಡೆ ನಿನ್ನೆ ಟಾಸ್ಕ್ಗಳು ನಡೀತಾ ಇದ್ರೆ ಇವರು 3 ಜನ ಕೈ ಹಿಡ್ಕೊಂಡು ಮತ್ತೆ ಒಂದಾಗಿದ್ದಾರೆ. ಈ ರೀತಿ ಬಿಗ್ ಬಾಸ್ ಅಲ್ಲಿ ನಡೀತಾನೆ ಇರುತ್ತೆ. ಓಕೆನಾ? ರಜತ್ ಅವರು ಅವ್ರ ವಿಚಾರಕ್ಕೆ ಬಂದಾಗ ಮಾತ್ರ ರೊಚ್ಚಿಗೆದ್ದು ಕೇಳ್ತಾರೆ. ಎಲ್ಲದರಲ್ಲೂ ಕೂಡ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ನಾಮಿನೇಟ್ ಮಾಡಿದಾಗ, ಅವ್ರಿಗೇನಾದರೂ ಹೇಳಿದಾಗ, ಯಾವ ಸ್ಪರ್ಧಿ ಹೇಳಿರ್ತಾರೋ ಅವ್ರ ಮೇಲೆ ಸಿಕ್ಕಾಬಿಟ್ಟೆ ರುಚಿಗೆದ್ದು ಗಲಾಟೆ ಮಾಡ್ತಾರೆ. ಓಕೆನಾ? ಇವ್ರ ಆಟನ ಇವ್ರು ಆಡೋದು ಉತ್ತಮ. ಚೈತ್ರ ಅವ್ರ ಬಗ್ಗೆನೇ ಎಲ್ಲವನ್ನ ಕೂಡ ಹೇಳ್ತಾ ಇರೋದಕ್ಕೆ ಬದಲು ಇವ್ರ ಆಟ ಇವ್ರು ಮಾಡೋದು ಉತ್ತಮ ಅಂತ ನನಗನ್ಸುತ್ತೆ. ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ನಾಟಕ ಮಾಡ್ತಾರೆ. ಚೈತ್ರ ಅವರು ಕರೆಕ್ಟ್ ಇದ್ದಾರೆ, ಅವ್ರು ನಾಟಕ ಮಾಡ್ತಾ ಇಲ್ಲ, ಅವ್ರು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಡ್ರಾಮಾ ಮಾಡ್ತಿರೋದು ಹೌದು, ಎಲ್ಲರೂ ಒಂದೊಂದು ರೀತಿಯಲ್ಲಿ ಡ್ರಾಮಾ ಮಾಡ್ತಾ ಇದ್ದಾರೆ. ಅವ್ರು ಬೇರೆಯವ್ರ ಬಗ್ಗೆ ಇನ್ನೊಬ್ರು ಹೇಳೋದಕ್ಕಿಂತ ಅವ್ರ ಆಟವನ್ನು ಅವ್ರು ನೋಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ? ನಾನು ಚೈತ್ರ ಅವ್ರ ಪರವಾಗಿ ಯಾರಾಗ್ಲಿ ಹೇಳ್ತಾ ಇಲ್ಲ. ಇನ್ನೊಬ್ರಿಗೆ ಅದು ಹರ್ಟ್ ಆಗುತ್ತೆ. ಓಕೆನಾ? ಓಕೆ. ಹಾಗಾಗಿ ಅವ್ರ ವಿಷಯಕ್ಕೆ ಬಂದಾಗ ಮಾತ್ರ ವಾಯ್ಸ್ ರೈಸ್ ಮಾಡುವಂಥದ್ದು, ಬೇರೆ ವಿಷಯದಲ್ಲಿ ಆರಾಮಾಗಿ ಮೂಗು ತುರಿಸುವಂಥ ಕೆಲಸ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲದಕ್ಕೂ ಕೂಡ ಮುಖಕ್ಕೆ ಕಾಫಿ ಎರ್ಚೋದಾಗಲಿ, ನಾಮಿನೇಷನ್ ಆಗಲಿ, ಎಲ್ಲದಕ್ಕೂ ಕೂಡ ಚೈತ್ರ ಒಂಥರ ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ. ನನಗನ್ಸೋ ಪ್ರಕಾರ ನಿನ್ನೆ ಒಂದು ವರ್ಡ್ ಹೇಳ್ತಾರೆ ಚೈತ್ರ ಅವರು, ನಾನು ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದನ್ನು ನಾನೇನು ಆಯ್ಕೆ ಮಾಡ್ಕೊಂಡಿದ್ದೀನಿ ರಾಂಗ್ ಡಿಸಿಷನ್ ಅಂತೇಳಿ. ಹೌದು, ಕೆಲವೊಂದು ಬಿಗ್ ಬಾಸ್ ಮನೆಗೆ ಬರೋದು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಬಂದು ಹೆಚ್ಚು ಪ್ರಸಿದ್ಧಿಯಾಗಿ ಒಳ್ಳೆ ಹೆಸರನ್ನ ಕೆಲವೊಬ್ಬೊಬ್ಬರು ಮಾತ್ರ ಗಳಿಸಿದ್ರೆ ಹಲವಾರು ಜನ ಇರೋಂಥ ಹೆಸರನ್ನು ಕೂಡ ಕಳ್ಕೊಳ್ಳೋಂಥ ಸ್ಥಿತಿ ಬಿಗ್ ಬಾಸ್ ಮನೆಯಲ್ಲಿ ನಿರ್ಮಾಣ ಆಗುತ್ತೆ. ಓಕೆನಾ? ಹಾಗಾಗಿ ಎಲ್ಲೊಂದು ಕಡೆ ಚೈತ್ರ ಅವರಿಗೆ ಸಿಕ್ಕಾಪಟ್ಟೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಎಲ್ಲ ಕಡೆಯಿಂದನೂ ಕೂಡ ಬರ್ತಾ ಇದೆ. ಅವ್ರು ಮಾಡೋಂಥ ಕೆಲಸನೂ ತಪ್ಪಿದೆ. ರಜತ್ ಅವ್ರು ಹೇಳುವಾಗಲೂ ಕೂಡ ಅವ್ರು ನಗುವಂಥ ಅವಶ್ಯಕತೆ ಇರಲಿಲ್ಲ. ನಗಾಡ್ಕೊಂತ TRPಗೋಸ್ಕರ ಮಾಡ್ತೀರಾ, ಅಲ್ಲೂ ಎಂಥದ್ದು ಫುಟೇಜ್ಗೋಸ್ಕರ ಮಾಡ್ತೀರಾ, ಅದರಲ್ಲೂ ಕಂಟೆಂಟು, ಇದರಲ್ಲೂ ಕಂಟೆಂಟು ಅಂತ ನಗಾಡ್ಕೊಂತ ರಿಪ್ಲೈ ಕೊಡ್ತಾರೆ. ಸರಿಯಾಗಿ ಹೇಳಬೇಕಾಗಿತ್ತು ಅವಾಗ. ಓಕೆನಾ? ಹಾಗಾಗಿ ಇದಾಗಿತ್ತು ನನ್ನ ಅಭಿಪ್ರಾಯ ನಿನ್ನೆ ಎಪಿಸೋಡ್ ಬಗ್ಗೆ. ತ್ರಿವಿಕ್ರಮ್ ಅವ್ರು ಬಂದಾಗ ಖುಷಿ ಆಯಿತು. ಏನೋ ಒಂಥರ ಜನರು ತ್ರಿವಿಕ್ರಮ್ ಅವ್ರನ್ನ ಭಾಳ ಇಷ್ಟಪಡ್ತಾ ಇದ್ದಾರೆ. ಅವರು ಸೈಲೆಂಟ್ ಆಗಿರ್ಬೋದು, ಆಟ ಚೆನ್ನಾಗಿ ಆಡ್ತಾರೆ, ಎಲ್ಲ ಫಸ್ಟಿಂದನೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ತ್ರಿವಿಕ್ರಮ್ ಅವರು ಭಾರಿ ಜನರಿಗೆ ಇಷ್ಟ ಆಗ್ತಾರೆ. ಓಕೆನಾ? ಹನುಮಂತು ಅವರಾಗಿರ್ಬೋದು. ಟಾಪ್ 5 ನಿಮಗೆ ಯಾರು ಬರ್ತಾರೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಟಾಪ್ 5 ತ್ರಿವಿಕ್ರಮ್ ಅವರು ಇರ್ತಾರೆ, ಮಂಜು ಅವರು ಇರ್ತಾರೆ, ಹನುಮಂತು ಅವರು ಇರ್ತಾರೆ, ರಜತ್ ಅವರು ಇರ್ತಾರೆ. 4 ಜನ ಹುಡುಗರಾದರೆ ಇನ್ನು ಭವ್ಯ, ಗೌತಮಿ, ಮೋಕ್ಷಿತ, ಇವ್ರು 3 ಜನದಲ್ಲಿ ಯಾರಾದರೂ ಹುಡುಗಿರು ಇದ್ದೇ ಇರ್ತಾರೆ. ನೋಡಬೇಕು ಟಾಪ್ 6 ಆಗುತ್ತಾ, ಟಾಪ್ 5 ಆಗುತ್ತಾ ಈ ಸರಿ ಅಂಥೇಳಿ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.